ಮಾಮ್, ಅಮ್ಮಮ್ಮ ಎಲ್ಲೋದ್ರು? ಹೇಳ್ತೀನಿ ನಡಿ. ನೀವಿಬ್ರು ಸೇರ್ಕೊಂಡು ಏನು ದೊಡ್ಡದಾಗೆ ಪ್ಲಾನ್ ಮಾಡಿದ್ದೀರಾ ಅಂತ. ಬಟ್ ನಿಮ್ಮ ಮಟ್ಟಕ್ಕೆ, ಸಾಯಿಸೋ ಮಟ್ಟಕ್ಕೆ ನಿಮಗೆ ಹೇಗೆ ಹೇಗೆ ಅನ್ನೋದಲ್ಲ ಪ್ರಶ್ನೆ. ಯಾಕೆ ಯಾಕೆ ಅಂತ. ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಹೀಗೆ ಮಾಡಿದ್ರಿ ಬೇಬಿ? ಯಾಕೆ ಅಂದ್ರೆ ಬೇರೆ ಏನು ಆಪ್ಷನ್ ಇದೆ ಮಾಮ್? ಜೀವನ ಪೂರ್ತಿ ಹೀಗೆ ಬಿದ್ದಿರು ಅಂತೀರಾ? ನೋ ಬೇಬಿ, ಇದು ಸರಿ ಅಲ್ಲ. ಮನೇಲಾದ್ರೂ ಬಿದ್ದಿದ್ದೀವಿ. ಈ ವಿಷಯ ಅತ್ತೆಗೇನಾದ್ರೂ ಗೊತ್ತಾದ್ರೆ ಬೀದಿಗೆ ಬಿದ್ದಿರ್ತೀವಿ ಅಷ್ಟೇ. ಲುಕ್ ಬೇಬಿ, ಈ ವಿಷಯ ಈಗ ಯಾರಿಗೂ ಗೊತ್ತಾಗಿಲ್ಲ. ಆದರೆ ನೀನು ಮಾಡ್ತಿರೋ ರೀತಿ ಎಲ್ಲರಿಗೂ ಗೊತ್ತಾಗೋ ರೀತಿ ಇದೆ. ಸೊ ಕ್ವೈಟ್ ಬೇಬಿ, ನಾನೆಲ್ಲ ನೋಡ್ಕೋತೀನಿ. ಓಕೆ? ರಸಿಯಪ್ಪ, ನಿಮ್ಮನ್ನು ನಂಬಿ ಜವಾಬ್ದಾರಿಯಿಂದ ನೋಡ್ಕೊತೀರ ಅಂತ ಕಮ್ಲಿನ ನಿಮ್ ಕೊಟ್ಟು ಕಳ್ಸಿದ್ರೆ ಹಿಂಗ್ ವಾಪಸ್ ಬಂದವಳೆ. ನನ್ ಕಂದ ಏನಾಯ್ತು ಇವಳಿಗೆ? ಸರೋಜಕ್ಕ, ಕಮ್ಲಿ ಮನೆಗೆ ಹುಷಾರಾಗಿ ಬಂದವಳೆ ಅಂದ್ರೆ ಅದಕ್ಕೆ ಕಾರಣನೇ ರಿಸಿ ಸರ್. ನೀನ್ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನಿಂಗಿ, ಮಂಗಳಮ್ಮ, ನಾನು ನಿಮಗೆ ಮಾತು ಕೊಟ್ಟು ಕಮಲಿ ಅವ್ರನ್ನ ಕರ್ಕೊಂಡು ಹೋದೆ. ಆ ಮಾತನ್ನ ನಾನು ಮೀರಿಲ್ಲ ಮಂಗಳಮ್ಮ. ಆದರೆ ಆಗಿದ್ದ ಅನಾಹುತನ ನನ್ನಿಂದ ತಡೆಯೋಕ್ಕಾಗಲಿಲ್ಲ. ಆದರೆ ಕಮಲಿ ಅವ್ರಿಗೆ ಏನೂ ಆಗದ ಹಾಗೆ ನಾನು ವಾಪಸ್ ಕರ್ಕೊಂಬಂದೀನಿ. ಪ್ಲೀಸ್ ನನ್ನ ನಂಬಿ. ಅದಕ್ಕೆ ನಾನು ಹೇಳೋದು, ಯಾರು ಎಲ್ಗೂ ಹೋಗಬೇಡಿ ಅಂತವ. ಯಾರನ್ನ ನನ್ನ ಮಾತು ಕೇಳಿದ್ರ? ನಿಮ್ಮ ಮನಸ್ಸಿಗೆ ನೋವಾಗಿದೆ, ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅಳ್ಬೇಡಿ ಮಂಗಳಮ್ಮ. ಕಮಲಿ ಅವ್ರ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಅವ್ರಿಗೇನಾರಾದರೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ. ಋಷಿ, ಅಲ್ಲಿ ಏನಾಯ್ತು? ಕಮಲಿ ಹೀಗಾಗೋದಿಕ್ಕೆ ಕಾರಣ ಯಾರು? ಅಂಕಲ್, ಅದು ನಿಂಗೆ ತಪ್ಪಿಸ್ಕೊಂಡು ಬೆಟ್ಟಕ್ಕೆ ಹೋಗಿದ್ದಾರೆ ಅಂದ್ಕೊಂಡು ಅಲ್ಲಿಂದ ಹೋಮ್ ಸ್ಟೇಗೆ ಹೋಗಿ ಬರೋಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು. ಕಮಲಿ, 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 ಗೊತ್ತೇವ್ರೆ, ಈಗ ತಾನೇ ನನ್ನ ದೇವ್ರ ಹತ್ರ ನನ್ನ ಮೊಮ್ಮಗಳು 100 ಕಾಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ಬಂದಿದ್ದೀನಿ. ಈಗ ನೋಡಿದ್ರೆ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳಲ್ಲ. ಕಮಲಿ, ಕಮಲಿ, ಏನಾಯ್ತಮ್ಮ? ಕಣ್ಬಿಡೆ ಕಮಲಿ. ಅಜ್ಜಿ, ಇದಕ್ಕೆಲ್ಲ ಕಾರಣ ನಾನೇ ಅಂತಾದರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸಕ್ಕೆ ರೆಡಿ ಇದ್ದೀನಿ ಅಜ್ಜಿ. ರಿಷಿ, ನೀನು ಯಾಕಪ್ಪ ಶಿಕ್ಷೆ ಒಪ್ಕೋಬೇಕು? ಕಮಲಿನ ಉಳಿಸೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಅರ್ಥ ಆಗತ್ತೆ.
ಕಮಲಿಗೇನು ಆಗಲಿಲ್ಲಲ್ವಾ? ನನ್ಗಷ್ಟು ಸಾಕು. ಇದಕ್ಕೆಲ್ಲ ಕಾರಣ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಗೌರಿ, ಬೇಜಾರು ಮಾಡ್ಕೋಬೇಡಮ್ಮ. ಕಮಲಿ ಅಪಾಯದಿಂದ ಪಾರಾಗಿ ಬಂದಿದ್ದಾಳೆ. ದೇವ್ರು ದೊಡ್ಡವನು, ಒಳ್ಳೆಯವ್ರ ಕೈ ಬಿಡೋದಿಲ್ಲ. ತಗೋ ಪ್ರಸಾದ ಅವಳಿಗೆ ಹಚ್ಚು. ಬೇಬಿ, ಓ ಮೈ ಗಾಡ್, ಅತ್ತೆ, ಓ ಮೈ ಗಾಡ್ ಬೇಬಿ, ಅತ್ತೆ ಮಾಮ್ ರೂಮ್ ಕಡೆ ಹೋಗ್ತಿದ್ದಾರೆ. ಅಯ್ಯೋ ಮಾಮ್, ಅಮ್ಮಮ್ಮ ರೂಮಲ್ಲಿ ಇಲ್ಲ ಅಂತ ಅಜ್ಜಿಗೆ ಏನಾದರೂ ಗೊತ್ತಾದ್ರೆ? ನೋ ಬೇಬಿ, ಅವ್ರನ್ನ ತಡಿಬೇಕು. ಅತ್ತೆ, ದೇವಸ್ಥಾನದಿಂದ ಯಾವಾಗ ಬಂದ್ರಿ? ದರ್ಶನ ಚೆನ್ನಾಗಾಯ್ತಾ? ಪ್ರಸಾದ ಕೊಡಿ, ತಂದಿದ್ದೀರಾ? ಅಲ್ಲ ಅತ್ತೆ, ಕಾಮಿನಿ ರೂಮ್ ಲಾಕ್ ಆಗಿದೆಯಾ? ಹೌದತ್ತೆ, ನಾನೇ ಲಾಕ್ ಮಾಡಿದೆ. ಪಾಪ ಅವರಿಂದ ಎಲ್ರಿಗೂ ಯಾಕೆ ತೊಂದರೆ ಅಂತ ಅವ್ರ ಪಾಡಿಗೆ ಅವ್ರಿಗೆ ಕೀ ಕೊಡು. ಕಿವಿ ಕೇಳಿಸ್ತಾ ಇಲ್ವಾ? ಕೀ ಕೊಡು ಅಂದೆ. ಅತ್ತೆ, ಪಾಪ ನಿಮ್ಗೆ ಯಾಕೆ ತೊಂದರೆ? ಏನಾದರೂ ಇದ್ರೆ ಹೇಳಿ, ನಾನೇ ಹೋಗಿ ಹೇಳಿ. ಕೀ ಕೊಡು. ಮಾಮ್, ಈಗೇನು ಮಾಡೋದು? ಓ ಗಾಡ್, ಇಷ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತೀವಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಕಾಮಿನಿಯಲ್ಲಿ ಅತ್ತೆ, ಇಲ್ಲೇ ಇದೇ ರೂಮಲ್ಲೇ ಇದ್ರು. ಲಾಕ್ ಮಾಡ್ಕೊಂಡು ಹೋಗಿರೋ ರೂಮಿಂದ ಮಾಯ ಆಗ್ಬಿಟ್ರ ನಿಮ್ಮಮ್ಮ? ನಿಜ ಹೇಳು, ಕಾಮಿನಿ ಎಲ್ಲಿ? ಅತ್ತೆ, ಅದು ಮಾಮ್ ಇಲ್ಲಿ ಅಲ್ಲಿ. ಓ ಗಾಡ್, ಜೀವ ವಾಪಸ್ ಬಂದ ಹಾಗಾಯ್ತು. ಒಳಗಿತ್ಕೊಂಡೆ ಇಷ್ಟೆಲ್ಲ ಆಟ ಆಡ್ತಾ ಇದೆಯಾ ಅಲ್ಲ? ಏನು ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಅನ್ಪೂರ್ಣ. ನಾಟಕ ಆಡಬೇಡ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಕಾಮಿನಿ. ನಮ್ಮನೆಲ್ಲೇ ಇತ್ಕೊಂಡು ನಮಗೆ ಕೇರ್ ಬಯಸೋಳು ನೀನು. ಅಯ್ಯೋ ದೇವ್ರೆ, ಎಂಥ ಮಾತಾಡ್ತಿದ್ಯಾ ಅನ್ಪೂರ್ಣ? ನಾನಾಯ್ತು, ನನ್ನ ರೂಮ್ ಆಯ್ತು ಅಂತ ಶಿವನೇ ಅಂತ ಸುಮ್ಮನೆ ಬಿದ್ಕೊಂಡಿದ್ದೀನಿ. ಈ ಬಡಜೀವ. ಮುಚ್ಚು ಬಾಯ್, ನಾಟಕ ಆಡಬೇಡ. ಇನ್ನು ಮೇಲೆ ನೀನು ಆಡೋ ಆಟಗಳಿಗೆ ನಾನು ಅವಕಾಶ ಮಾಡಿಕೊಡಲ್ಲ. ನೀನು ಈ ರೂಮಲ್ಲಲ್ಲ,
ಇನ್ನು ಮುಂದೆ ನನ್ನ ಕಣ್ಣು ಮುಂದೆನೇ ಇರಬೇಕು. ಯಾವುದೇ ಕಾರಣಕ್ಕೂ ನನ್ನ ಅಪ್ಪಣೆ ಇಲ್ಲದೆ ಈ ಮನೆ ಬಿಟ್ಟು ಆಚೆ ಹೋಗೋ ಹಾಗಿಲ್ಲ. ಅನ್ಪೂರ್ಣ ಬೇಡ, ಅವಳು ಇದೇ ರೂಮಲ್ಲಿ ಬಿದ್ದಿರಲಿ. ಇಲ್ಲ, ಅವಳನ್ನ ಒಂಟಿಯಾಗ್ಬಿಟ್ಟು ನಾವೇ ಅವಳ ದಾರಿ ಮಾಡ್ಕೊಡ್ತಾ ಇದ್ದೀವಿ. ಇವಳು ನಮ್ಮ ಕಣ್ಣು ಮುಂದೆನೇ ಇರಲಿ, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಏನು ಆಗಿಲ್ಲ ಅಂತ ರಚನಾ ಹೇಳ್ತಾ ಇದ್ದಾಳಲ್ಲ. ಏನು ಆಗಿಲ್ಲ ಅಂತ ಹೇಳಲಿಲ್ಲ, ಪ್ರಾಣ ಅಪಾಯದಿಂದ ತಪ್ಪಿಸ್ಕೊಂಡು ಬಂದ್ವಿ ಅಂತಂದ್ಲು. ರಿಷಿಗೇನಾಗಿದೆಯೋ ಏನೋ. ಎಲ್ರೂ ಆ ಕಮಲಿ ಪರವಾಗಿ ಮಾತಾಡ್ತಿದ್ದಾರೆ. ಟ್ರಿಪ್ಪಿಗೆ ಹೋಗಿ ಏನೇನೋ ಅನಾಹುತ ಮಾಡ್ಕೊಂಡು ಬಂದಿದ್ರು ಈ ರಚನಾ ಯಾವುದನ್ನು ಸರಿಯಾಗಿ ಹೇಳ್ತಿಲ್ಲ. ಎಲ್ರೂ ಅವಳಿಗೆ ಸಪೋರ್ಟ್ ಮಾಡಿನೇ ಮಾತಾಡ್ತಿದ್ದಾರೆ. ಅವಳು ರಿಷಿನ್ ಮಾತ್ರ ಅಲ್ಲ, ಎಲ್ರೂ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಯಾರು ಏನೇ ಅಂದ್ರು ನಾನಂತೂ ಅವಳನ್ನ ಒಪ್ಪೋದಿಲ್ಲ. ಒಂದು ಪಕ್ಷ ಅನಿಕಾನ ನಮ್ಮ ಮನೆ ಸೊಸೆ ಮಾಡ್ಕೋತೀನಿ ಹೊರತು ಇವಳನ್ನ ಮಾತ್ರ ನಮ್ಮ ಮನೇಲಿ ಕಾಲಿಡೋಕ್ಕೂ ಬಿಡಲ್ಲ. ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಗೊತ್ತು ತಾರ, ಆದರೆ ಕಮಲಿ ಏನು ಅಂತ ಒಂದಿನ ನಿನಗೂ ಅರ್ಥ ಆಗುತ್ತೆ. ತಾರ 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 ಕೂತ್ಕೊ, ಒಂದು ಲೋಟ ನೀರು ತಗೊಂಬ. ತಾರ ಏನಾಯ್ತು? ತಲೆ ಸುತ್ತಿದ್ಯಾ? ರಿಷಿ ಏನೂ ಆಗಲ್ಲ, ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡ. ರಿಲ್ಯಾಕ್ಸ್ ಮಾಡು. ರಿಷಿ ಸರ್, ಏನಾಯ್ತು ಕಮಲಿ ಅವರ? ಏನಾದ್ರು ಬೇಕಿತ್ತಾ? ನೀವಿನ್ನ ಮನೆಗೆ ಹೋಗಿಲ್ವಾ? ಮನಸ್ಸನ್ನ ಬಿಟ್ಟು ಹೇಗೋಗ್ಲಿ? ಅಯ್ಯೋ ಸರ್, ಯಾಕೆ ನಿದ್ದೆಗೆಡ್ತಿದ್ದೀರಾ? ನೀವೇ ನನ್ನ ನಿದ್ದೆಗೆಡಿಸಿದ್ದೀರಾ. ಏನು ತೊಂದರೆ ಇಲ್ಲ ಕಮಲಿ ಅವರೇ, ನೀವು ಆರಾಮಾಗಿದ್ದೀರಾ ಅಂತ ನೋಡಬೇಕಿತ್ತು. ನನಗೋಸ್ಕರ ಆಟ ಎಲ್ಲ ಮಾಡಿ ಮತ್ತೆ ಇಲ್ಲೇ ಕಾಯ್ತಿದ್ದೀರಲ್ಲ ಸರ್, ನಾನು ಏನು ಹೇಳಲಿ ನಿಮಗೆ? ಏನು ಬೇಡ, ನಾನು ಆರಾಮಾಗಿದ್ದೀನಿ ಸರ್, ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ಸಾಕು. ಆರಾಮಾಗೆ ಇವನಿ ಸರ್, ದಿಟ್ಟವಾಗ್ಲು. ಏನಾಯ್ತು ಸರ್? ಯಾವತ್ತೂ ಇಷ್ಟು ಭಯ ಪಟ್ಟಿರಲಿಲ್ಲ ನಾನು. ನನಗೇನೇ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಸಹ ಧೈರ್ಯವಾಗಿ ಮುನ್ನುಗ್ಗೋನು. ನಾನು ನಿಮ್ಗೇನಾದ್ರು ಅಪಾಯ ಆಗುತ್ತೆ ಅಂತಾದರೆ
ಅರ್ಧ ಜೀವ ಹೋದಂಗಾಗುತ್ತೆ ಕಮಲಿ ಅವರ. ಹಂಗೆಲ್ಲ ಮಾತಾಡಬೇಡಿ ಸರ್. ಪ್ರೀತಿ ಅನ್ನೋದು ಎಲ್ಲವನ್ನು ಮೀರಿದ ದೊಡ್ಡ ಜವಾಬ್ದಾರಿ ಅಂತ ನಂಗೆ ಈಗ ಅರ್ಥ ಆಗ್ತಿದೆ ಕಮಲಿ ಅವರ. ಆ ಜವಾಬ್ದಾರಿ ನಿಮ್ಮ ಮೇಲಿರೋ ಪ್ರೀತಿನ ಇನ್ನೂ ಜಾಸ್ತಿ ಮಾಡಿದೆ. ನಿಮ್ಮನ್ನ ಒಂದು ಕ್ಷಣ ಬಿಟ್ಟು ಹೋಗೋದಕ್ಕೂ ನಂಗೆ ಭಯ ಆಗ್ತಿದೆ. ನನಗೆ ಪ್ರಾಮಿಸ್ ಮಾಡಿ, ನನ್ನ ಬಿಟ್ಟು ಈ ಮನೆಯಿಂದ ಹೊರಗೋಗಲ್ಲ ಅಂತ. ಸರ್, ನೀವು ಯಾವಾಗ ನನ್ನ ಉಸಿರಿಗೆ ನಿಮ್ಮ ಉಸಿರು ಕೊಟ್ಟು ನನ್ನ ಕಾಪಾಡಿದ್ರೋ ನಾನು ಆವಾಗಲೇ ನಿಮ್ಮೋಳಾಗ್ಬಿಟ್ಟೆ ಸರ್. ಇನ್ನೀವ್ ಬೇಡ ಅಂದರೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಈ ಮಾತು ಸಾಕು. ಎಂಥ ಕಷ್ಟ ಬಂದರೂ ನಾನು ಎದುರಿಸ್ತೀನಿ. ಮೊದಲ ಸಲ ಬದುಕಿರುವೆ. ನೀವು ನನ್ನ ಜೊತೆ ಇರುವಾಗ ಕಷ್ಟದ ಮಾತೇ ಇಲ್ಲ ಸರ್. ಈರುಳಿನಲ್ಲೂ ನೆರಳು ಸಹ ಬೆವರುತ್ತಿದೆ. ಬೇಬಿ, ನಂಗೆ ಮಾತಾಡೋ ಮೂಡಿಲ್ಲ ಅಮ್ಮಮ್ಮ. ಹಾಗನ್ಬೇಡ, ಸ್ವಲ್ಪ ನೋಡು. ಕೂಗಾಡಿ ಒದ್ದಾಡಿ ಕೊನೆಗೆ ಮಣ್ಣಲ್ಲಿ ಮುಚ್ಚಾಕಿನೂ ಟ್ರೈ ಮಾಡಾಯ್ತು. ಮೈ ಫುಟ್ ನಥಿಂಗ್ ವರ್ಕ್ಡ್. ಯಾವ ಮಣ್ಣಂಗಟ್ಟಿನೂ ಆಗಿಲ್ಲ ಅಮ್ಮಮ್ಮ. ನೀವು ರೂಮಿಂದ ಆಚೆ ಬಂದರೆ ವಾಲ್ಕ್ಯಾನೋನೇ ರಪ್ಟ್ ಆಗುತ್ತೆ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ರಿ. ಆದರೆ ನೋಡಿದ್ರ ಅಮ್ಮಮ್ಮ, ನೀವೇ ನೇರವಾಗಿ ಬಂದು ಕೆಲಸ ಮುಗಿಸಿದ್ರು ಅವಳು ಇನ್ನೂ ಉಸಿರಾಡ್ತಾನೆ ಇದ್ದಾಳೆ ನನ್ನ ಪ್ರಾಣ ತಿನ್ನಕ್ಕೆ. ಬೇಬಿ, ನಾನು ಏನು ಹೇಳ್ತೀನಿ ಅಂತ ಹೇಳಿ ಏನು ಪ್ರಯೋಜನ ಅಮ್ಮಮ್ಮ? ಆ ಕಮ್ಲಿ ಸತ್ಲ ಅಷ್ಟೇ ಅಮ್ಮಮ್ಮ ಮ್ಯಾಟರ್ ಆಗೋದು. ನೀವೇ ನಿಮ್ಮ ಮನಸಾಕ್ಷಿನ ಕೇಳಿ ನೋಡಿ, ನಾನು ಎಷ್ಟು ಸಲ ಅವಳ ಮೇಲೆ ಅಟ್ಯಾಕ್ ಮಾಡಿರೋದು ಅಮ್ಮಮ್ಮ. ನನಗಂತೂ ಸಾಕಾಗೋಗಿದೆ. ಐ ಕಾಂಟ್ ಟೇಕ್ ದಿಸ್ ಎನಿಮೋರ್ ಅಮ್ಮಮ್ಮ. ವಿ ಹ್ಯಾವ್ ಟು ಸರೆಂಡರ್ ನಾವ್. ನನಗಂತೂ ಕೆಲವು ಸಲ ಮಾಮ್ ಹೇಳ್ತಾರಲ್ಲ, ಆ ಥರ ಹಾಳು ಬಾವಿ ನೋಡ್ಕೋಬೇಕು ಅಂತ ಅನ್ಸುತ್ತೆ. ಅಮ್ಮಮ್ಮ ಅಮ್ಮಮ್ಮ, ಬೇಕು ಅಂತ ಮಾಡಬೇಡಿ. ನಾನು ಹೇಳಿದ್ರಲ್ಲಿ ನಗುವಂಥದ್ದು ಏನಿದೆ ಹೇಳಿ? ಆ ಅನ್ನಪೂರ್ಣನ ಅಟ್ಟಹಾಸಕ್ಕೆ ಕೊನೆಗಾಲ ಬಂತು ಬೇಬಿ.